ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಬನ್ನಿರಾಡುವ ಕಣ್ಣ ಮುಚ್ಚಾಲೆಯಾಟವನು ಎನ್ನ ನರಸಿರಿ ಬನ್ನಿ ಮಕ್ಕಳಿರಬೇಗ ಬನ್ನಿರಿ ಆಟವ ಬೇಡ ಎಂಬರನು ನಾಂ ಬಿಡೆನು ಎನ್ನುವಜ್ಜಿಯೋ ಬೊಮ್ಮ ಮಂಕುತಿಮ್ಮ. ಮಕ್ಕಳಾಗಿದ್ದಾಗ ನಾವು ಅನೇಕ ಆಟಗಳನ್ನು ಆಡಿದ್ದುಂಟು. ಇವಾಗಿನ ಕಾಲದ ಆಟಗಳು ಸಾಕಷ್ಟು ಕೈಯೊಳಗೆ ಆಡೋ ಆಟಗಳಾಗ್ಬಿಟ್ಟಿವೆ. ಹಾಗೆ ಫೋನ್ನಲ್ಲೇ ಅದನ್ನು ಮುಟ್ಟು ಇದನ್ನು ಮುಟ್ಟು ಅದರಿಂದ ಇದನ್ನು ಮಾಡು. ಸೊ ಒಟ್ಟಲ್ಲಿ ಕೂತ್ ಕಡೆನೇ ಆಡೋವಂಥ ಆಟಗಳು ಬಹಳ ಮುಖ್ಯ ಅಂತಂದರೆ ಮಕ್ಕಳು ಹೊರಗಡೆ ಹೋಗಿ ಆಟ ಆಡಬೇಕು. 10 ಮಕ್ಕಳ ಜೊತೆ ಸೇರಿ ಆಟವನ್ನು ಆಡ್ತಾ ಜೀವನದ ಅನೇಕ ಪಾಠಗಳನ್ನು ಕಲಿಬೇಕು. ಒಂದು ದೃಷ್ಟಿಯಲ್ಲಿ ನೋಡಿದರೆ ಆ ರೀತಿಯ ಅವಕಾಶಗಳು ಈಗ ಮಕ್ಕಳಿಗೆ ಕಡಿಮೆ ಆಗ್ತಾ ಇರುವಂಥದ್ದೇ ಮಕ್ಕಳ ಬೌದ್ಧಿಕ, ಮಾನಸಿಕ, ಸಾಮಾಜಿಕ ಬೆಳವಣಿಗೆ, ಅದ್ರ ಜೊತೆಗೆ ಶಾರೀರಿಕ ಬೆಳವಣಿಗೆಗೂ ಕೂಡ ಅನೇಕ ತೊಂದರೆಗಳನ್ನು ಉಂಟು ಮಾಡ್ತಾ ಇರೋವಂಥನ್ನು ನಾವು ನೋಡಿದ್ದೀವಿ. ಹಾಗೆ ಪಾರಂಪರಿಕವಾಗಿ ನಮ್ಮಲ್ಲಿ ಬಂದಂಥ ಅದೆಷ್ಟೋ ಆಟಗಳಿವೆ. ಒಳಗೆ ಕೂತ್ಕೊಂಡು ಆಟ ಆಡಬೇಕು, ಜೋರು ಮಳೆ, ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನುವಾಗ ಚೌಕಾಬಾರ, ಅಳ್ಗುಳಿ ಮಣೆ ಇತ್ಯಾದಿಗಳೆಲ್ಲ ಆಡೋವಂಥದ್ದು. ಹೊರಗಡೆ ಆಡೋವಂಥದ್ದು ಚಿನ್ನಿದಾಂಡು, ಗೋಲಿ, ಬುಗುರಿ, ಮರಕೋತಿ, ಎಷ್ಟೆಷ್ಟೋ ಇತ್ತು. ಹಾಗೆ ಈ ಐಸ್ ಪೈಸ್ ಆಟ ಇದೆಲ್ಲ ನಾವು ಆಡ್ತಾಯಿದ್ವಿ. ಮನೆಯ ಎಲ್ಲರೂ ಸೇರಿ, ಬೀದಿಯಲ್ಲಿರುವಂಥ ಎಲ್ಲ ಮಕ್ಕಳು ಒಟ್ಟಾಗಿ ಸೇರಿ ಒಂದು ಮನೆಯಲ್ಲೇ ಆಡ್ತಾ ಇದ್ದಂಥ ಅನೇಕ ಆಟಗಳು ನಮ್ಮಲ್ಲಿ ಪರಂಪರಾನುಗತವಾಗಿ ಬಂದಿವೆ. ಅದರಲ್ಲಿ ಒಂದು ಆಟ ಅಂತಂದರೆ ಕಣ್ಣು ಮುಚ್ಚಾಲೆ. ಇದು ಸಾಧಾರಣ ಹೇಗೆ ಆಡ್ತಾರೆ, ಎಷ್ಟೋ ಸರ್ತಿ ಈಗ ಮಕ್ಕಳಿಗೆ ಗೊತ್ತೂ ಇರಲ್ಲ. ಹೇಗೆ ಆಡ್ತಾರೆ, ಮನೆಯಲ್ಲಿರುವಂಥ ಒಬ್ಬ ಹಿರಿಯರು, ಅಜ್ಜಿ, ಸಾಧಾರಣವಾಗಿ ಯಾರೋ ಒಬ್ಬರು ತಾಯಿ ಅಥವಾ ಅಜ್ಜಿ ಎಲ್ಲ ಮಕ್ಕಳನ್ನೇ ಸೇರಿಸಿ ತನ್ನ ತೊಡೆಯಲ್ಲಿ ಒಂದು ಮಗುವನ್ನು ಕೂಡಿಸ್ಕೊಂಡು ಆ ಮಗುವನ್ನು ಕೈಯಿಂದ ಕಣ್ಣು ಮುಚ್ಚಿಬಿಡ್ತಾಳೆ. ಸೊ ಹೊರಗಡೆ ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅಂತ ಕೂತಂಥ ಮಗುವಿಗೆ ಕಾಣಿಸ್ತಾ ಇಲ್ಲ. ಆವಾಗ ಅವರು ಆ ಹಾಡೊಂದಿರುತ್ತೆ, ಕಣ್ಣ ಮುಚ್ಚೆ, ಕಾಡೆ ಗೋಡೆ, ಉದ್ದಿನ ಮೂಟೆ, ಉರುಳೆ ಹೋಯಿತು ಅಂತೆಲ್ಲ. ಹೀಗೆ ಅವಾಗಿನ ಕಾಲದ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಹಲವಾರು ಅಂಶಗಳನ್ನು ಸೇರಿಸ್ಕೊಂಡು ಒಂದು ಹಾಡು ಮಾಡಿ ಆ ಹಾಡನ್ನು ಒಟ್ಟಾಗಿ ಹೇಳಬೇಕು. ಅಜ್ಜಿ ಒಂದು ಪದ ಹೇಳಿದ್ರೆ ಇನ್ನೊಂದು ಪದ ಮಕ್ಕಳು ಹೇಳ್ತಾರೆ. ಸೊ ಹಾಗೆ ಒಂದಷ್ಟು ಮಕ್ಕಳು ಅಲ್ಲಿ ಹೊರಗಡೆ ನಿಂತಿರ್ತಾರೆ ಒಂದು ದೂರದಲ್ಲಿ. ಅಲ್ಲಿಂದ ಮುಂದಕ್ಕೆ ಹತ್ತತ್ರಕ್ಕೆ ಬರ್ತಾ ಇರ್ತಾರೆ, ಒಂದೊಂದು ಪದ ಹೇಳ್ತಾ ಹತ್ತತ್ರಕ್ಕೆ ಬರ್ತಾ ಇರ್ತಾರೆ. ಸೊ ಹಾಗೆ ಉದ್ದಿನ ಮೂಟೆ, ಉರುಳೆ ಹೋಯಿತು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಕಣ್ಣು ಮುಚ್ಕೊಂಡಿರುವಂಥ ಮಗುವಿಗೆ ಒಂದು ಚಾಲೆಂಜ್. ಅವ್ರು ಬಿಟ್ಟು ಇವ್ರು ಯಾರು ಅಂತ ಹಿಂಗೆ ಕೈನ ಹಿಂಗೆ ಇಟ್ಕೊಂಡು ಬೆರಳನ್ನು ಹಿಂಗೆ ತೋರಿಸ್ತಾ ಯಾರೋ ಒಬ್ಬರನ್ನ ತೋರಿಸ್ಬಿಟ್ಟು ಇವ್ರು ಯಾರು ಹೇಳು ಅಂತ ಹೇಳೋವಂಥದ್ದು. ಕೂತಂಥ ಮಗು ಅಷ್ಟು ಜನರು 6 ಮಕ್ಕಳಿದ್ದರು ನನ್ನ ಜೊತೆ, ನನ್ನ ಬೆರಳು ಯಾರನ್ನ ತೋರಿಸ್ತಾ ಇರಬಹುದು ಅಂತ ಊಹೆ ಮಾಡಿಕೊಂಡು ಒಂದು ಹೆಸರು ಹೇಳಬೇಕು. ರಮ ಅಂತಲೋ, ಸುಮಾ ಅಂತಲೋ, ರಾಮ ಅಂತಲೋ, ಕೃಷ್ಣ ಅಂತಲೋ ಏನೋ ಒಂದು ಹೇಳಬೇಕು. ಅದು ಸರಿಯಾಯಿತು ಅಂತಂದರೆ ಮಗು ಗೆಲ್ತು, ಇಲ್ಲ ಅಂದರೆ ತಿರುಗಿ ಶುರು ಮಾಡು, ಕಣ್ಣ ಮುಚ್ಚೆ, ಕಾಡೆ ಗೂಡೆ. ಸೊ ಹಾಗೆ ನಮ್ಮ ಕಣ್ಣಿಗೆ ಯಾವುದು ಸರಿಯಾಗಿ ಕಾಣಿಸ್ತಾ ಇಲ್ವೋ ಅದನ್ನು ಅರ್ಥ ಮಾಡ್ಕೊಳ್ಳೋವಂಥ ಒಂದು ವಿಚಾರವನ್ನು ನಾವು ಈ ಒಂದು ಆಟದಿಂದ ಕಲಿಯಬಹುದು. ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ, ಆದರೆ ನಾನು ಊಹೆ ಮಾಡ್ಕೊಂಡು ಇವ್ರಿರ್ಬಹುದಾ ಅಂತ ಅಂದ್ಕೊಂಡು ಇದಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಜಗತ್ತಿನಲ್ಲಿ ನಾವು ಎಷ್ಟೋ ಸರ್ತಿ ಹಾಗೆ ನಮ್ಮ ಕಣ್ಣು ಮುಚ್ಚೋಗಿರುತ್ತೆ, ಕಣ್ಣಿಗೆ ಸರಿಯಾಗಿ ನಮ್ಗೆ ಕಾಣಿಸ್ತಾ ಇಲ್ಲ, ವಸ್ತುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ.
ಆದರೆ ಆ ವಸ್ತುವನ್ನು ನಾನು ಅರ್ಥ ಮಾಡ್ಕೊಳ್ಳೇಬೇಕು, ಅದರ ಜೊತೆ ನಾನು ವ್ಯವಹರಿಸಲೇಬೇಕು. ಆ ಪ್ರಯತ್ನದಲ್ಲಿ ನಾನು ತಪ್ಪಾಗ್ಬಿಡ್ಬೋದಲ್ಲ. ಸೊ ಆಗ ಕೆಲವು ಸರ್ತಿ ನಮಗೇನು ಅನಿಸುತ್ತೆ, ನಾನು ಅದು ಮಾಡೋದೇ ಇಲ್ಲಪ್ಪ ಅಂತ. ಸೊ ಈ ಆಟಕ್ಕೆ ನಾನು ಬರಲ್ಲ ಅಂದ್ಬಿಟ್ರೆ ಮಗು ಅಜ್ಜಿ ಬಿಡಲ್ವಂತೆ. ಹಂಗೆಲ್ಲ ಇಲ್ಲ. ರೂಲ್ಸ್ ಅಂದರೆ ರೂಲ್ಸ್, ನೀನು ಬರಲೇಬೇಕು, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಜೀವನದಲ್ಲಿ ಹಾಗೆ ನಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದು ಬೇಕು, ಯಾವುದು ಚೆನ್ನಾಗಿ ಅನಿಸಲ್ವೋ ಅದು ಬೇಡ, ನಾನು ಬಿಟ್ಬಿಡ್ತೀನಿ ಅನಿಸುತ್ತೆ. ಜೀವನ ಹಂಗಲ್ಲ. ಅಜ್ಜಿ ಭಾಳ ಸ್ಟ್ರಿಕ್ಟು, ಆಟದ ಅಜ್ಜಿ ಬಹಳ ಸ್ಟ್ರಿಕ್ಟು. ಎಲ್ಲರೂ ಆಡಲೇಬೇಕು, ಎಲ್ಲರೂ ತೊಡೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿಸ್ಕೊಳ್ಳೇಬೇಕು, ಎಲ್ಲರೂ ಈ ಹಾಡನ್ನು ಹಾಡಲೇಬೇಕು. ಅದು ಎಲ್ರಿಗೂ ಈಕ್ವಲಾಗಿ ಅನ್ವಯ ಆಗುತ್ತೆ. ಜೀವನದಲ್ಲೂ ಹಾಗೆ ಎಲ್ಲವೂ ಈಕ್ವಲಾಗಿ ಅನ್ವಯ ಆಗುತ್ತೆ. ಬಿಟ್ಬಿಡೋಕ್ಕಾಗಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ನನಗೆ ಇದು ಮಾತ್ರ ಬೇಕು, ಅದು ಮಾತ್ರ ಬೇಕು ಅಂತ ಅನ್ನೋಕ್ಕಾಗಲ್ಲ. ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಇಲ್ಲಿರೋಂಥ ರೂಲ್ಸ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆಟ ಆಡಿಸೋನು ಯಾರು? ಅಜ್ಜಿ ಪರಬ್ರಹ್ಮ. ರೂಲ್ಸ್ ಸೆಟ್ ಮಾಡಿಬಿಟ್ಟಿದ್ದಾನೆ, ಇದು ಹೀಗೆ ಅದು ಹಾಗೆ ಅಂತ. ಅದರಂತೆ ನಾವು ಆಡಬೇಕು. ಈಗ ಆಡಬೇಕಾದ್ರೆ ನಾವು ಬೇಕಾಬಿಟ್ಟು ಇಂಟ್ರೆಸ್ಟ್ ಇಲ್ದಂಗೆ ಬೇಕಾದರೆ ಆಡ್ಬೋದು, ನಮಗೆ ಬಿಟ್ಟಿದ್ದದು. ಆದರೆ ಆಡೋದನ್ನೇ ಸಂತೋಷವಾಗಿ ಆಡಿದರೆ ಆ ಕ್ಷಣಕ್ಕೂ ನಮಗೆ ಖುಷಿ. ಮತ್ತು ಆ ಒಂದು ಆಟದ ಪ್ರಕ್ರಿಯೆಯಲ್ಲಿ ನಾವು ಹೊಸದನ್ನು ಕಲಿತಾ ಇರ್ತೀವಿ, ಚೆನ್ನಾಗಿ ಆಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಸೊ ನಾವು ಬೆಳೀತಾ ಇರ್ತೀವಿ. ಹಾಗೆ ಜೀವನದ ಕಣ್ಣಾಮುಚ್ಚಾಲೆಯಲ್ಲೂ ಕೂಡ ಅಜ್ಜಿ ಕಣ್ಮುಚ್ಚಿ ಅವ್ರು ಬಿಟ್ಟು ಅವ್ರು ಯಾರು ಅಂತೇನೋ ಕೇಳ್ತಾ ಇರುವಾಗ ಆ ಆಟದಲ್ಲಿ ನಾವು ಮಗ್ನರಾಗಿ ಆಟದ ಕಡೆ ಗಮನ ಕೊಟ್ಟು ಯಾವುದನ್ನು ನಾವು ಅರಸಬೇಕೋ, ಯಾವುದನ್ನು ಹುಡುಕಬೇಕೋ ಅದರ ಆ ಹುಡುಕಾಟದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಆ ಕ್ಷಣಕ್ಕೂ ನಮಗೆ ಸಂತೋಷ. ಎಷ್ಟು ಚೆನ್ನಾಗಿತ್ತಪ್ಪ ಆಟ ಅಂತ ಅನ್ಕೋತೀವಿ ಆಟ ಮುಗಿದ್ಮೇಲೆ. ಹಾಗೆ ಈ ಜೀವನದಲ್ಲಾಗುವಂಥ ಬೆದಕಾಟ, ಈ ಜೀವನದಲ್ಲಾಗುವಂಥ ತೊಯ್ದಾಟಗಳು ಕೂಡ ಆ ಕ್ಷಣದಲ್ಲಿ ನಮಗೆ ತನ್ಮಯತೆಯನ್ನು ಕೊಡುತ್ತೆ. ಅದರ ಜೊತೆಗೆ ಜೀವನದ ಮುಂದಿನ ಭಾಗಕ್ಕೆ ಬೇಕಾದಂಥ ವಿಷಯ ಸಾಮಗ್ರಿಗಳನ್ನು, ಸಾಮರ್ಥ್ಯಗಳನ್ನು ನಮಗೆ ಕೊಡುತ್ತೆ. ಸೊ ಹಾಗೆ ಈ ಆಟ ವಿಷಯಗಳನ್ನು ಕಲಿತ್ಕೊಳ್ಳೋಕ್ಕೆ, ಸಂಬಂಧಗಳನ್ನು ಬಿಗಿ ಮಾಡ್ಕೊಳ್ಳೋಕ್ಕೆ, ಹಿರಿಯರಿಂದ ವಿಚಾರಗಳು ಮುಂದಿನ ತಲೆಮಾರಿಗೆ ಹೋಗೋಕ್ಕೆ. ಅಜ್ಜಿ ಆಡಿಸ್ತಾ ಮಕ್ಕಳಿಗೇನೋ ಹೇಳ್ಕೊಡ್ತಿದ್ದಾಳೆ. ಈಗ ಒಂದು 40 ವರ್ಷ 50 ವರ್ಷ ಆದಮೇಲೆ ಇವಾಗಿನ ಮಕ್ಕಳು ಅಜ್ಜಿಯರಾಗ್ತಾರೆ. ಅವರು ಈಗ ಕೂತ್ಕೊಂಡು ಮುಂದಿನ ತಲೆಮಾರಿನ ಮಕ್ಕಳನ್ನು ಆಟ ಆಡಿಸ್ತಾರೆ. ಸೊ ಹಾಗೆ ಜ್ಞಾನ ಪರಂಪರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಬಂದಂತೆ ನಾವು ತಿಳಿದ ವಿಷಯಗಳಿಂದ ಮುಂದಿನ ತಲೆಮಾರಿನ ಜೀವನದಲ್ಲಿ ಹೆಚ್ಚು ಸುಗಮ ಆಯಾಮಗಳು ಉದ್ಭವ ಆಗೋ ರೀತಿಯಲ್ಲಿ ಇಡೀ ಪ್ರಕ್ರಿಯೆಯಲ್ಲಿ ತನ್ಮಯತೆ ಬಂದಾಗ ನಾವು ಮಾಡೋದಕ್ಕೆ ಸಾಧ್ಯ. ನನಗಿದು ಬೇಡ, ಅದು ಸರಿ ಇಲ್ಲ, ನಾನು ಯಾಕೆ ಇದನ್ನು ಮಾಡಲಿ ಅಂತ ಅನ್ನಂಗಿಲ್ಲ. ಎಲ್ಲರಿಗೂ ಅನ್ವಯವಾಗುತ್ತೆ, ಈಕ್ವಲಾಗಿ ಅನ್ವಯವಾಗುತ್ತೆ. ಮಾಡೋದು ಬಿಡೋದು ನಮ್ಮ ಕೈಲಿದೆ. ಸಂತೋಷವಾಗಿ ಗಮನ ಇಟ್ಟು ಮಾಡಿದರೆ ಚೆನ್ನಾಗಿ ಮಾಡ್ತೀಯೇ. ಈ ಬೇಕಾಬಿಟ್ಟು ಯಾವ ಸಿದ್ಧತೆಯೂ ಇಲ್ಲದೆ ನೀನೇನೋ ಮಾಡೋಕ್ಕೆ ಹೋದರೆ ನಷ್ಟ ನಿನಗೆ. ಸೊ ಹಾಗಾಗಿ ಆ ರೀತಿ ಮಾಡಿದೆ ಜೀವನದಲ್ಲೂ ಕೂಡ ಜೀವನದ ಪ್ರಕ್ರಿಯೆಯ ಪ್ರತಿಯೊಂದು ಅಂಶದಲ್ಲೂ ನಾವು ಆ ಉತ್ಸಾಹವನ್ನು ತರಿಸ್ಕೊಂಡು ಕಲಿಕೆಯನ್ನು ಮಾಡ್ತಾ ಹೋದಾಗ ಅಜ್ಜಿಯನ್ನು ಹುಡುಕಬಹುದು, ಪರಬೊಮ್ಮನನ್ನು ಹುಡುಕಬಹುದು. ಕಣ್ಣು ಮುಚ್ಚಿದ್ರೂ ಸಹ ಸುತ್ತಮುತ್ತ ಇರುವಂಥದ್ದು ಏನು ಅನ್ನೋದರ ಬಗೆಗಿನ ಅರಿವು ನಮ್ಮ ಒಳಗಣ್ಣಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.